ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತೊಂದು ರಾಗಿ ರೊಟ್ಟಿ ಮಾಡೋದು. ರಾಗಿ ರೊಟ್ಟಿನ ಚಪಾತಿ ಟೈಪಲ್ಲಿ ಮಾಡೋದು ನೋಡಿ. 2 ಬೆಟ್ಟಲ್ಲಿ ಮುರಿಬೋದು. ಎಷ್ಟು ಸಾಫ್ಟಾಗಿದೆ ಅಂದರೆ ರಾಗಿ ರೊಟ್ಟಿ ಬಾಯಿಗೆ ಇಟ್ಟರೆ ಬೆಣ್ಣೆ ಥರ ಹಾಗೆ ಒಳಗಡೆ ಹೋಗುತ್ತೆ. 2 ತಿನ್ನೋರು 4 ರೊಟ್ಟಿ ತಿಂತಾರೆ ಕನ್ಫರ್ಮು. ಬನ್ನಿ ಇವತ್ತೊಂದು ವಿಡಿಯೋ ಹೇಗಿರುತ್ತೆ ಏನು ಅಂತೆಲ್ಲ ನಾನು ಇವತ್ತು ನೋಡೋ ಹೋಗೋಣ. ರಾಗಿ ರೊಟ್ಟಿ ಮಾಡೋದು ಹೇಗೆ, ರಾಗಿ ರೊಟ್ಟಿನ ಯಾವ ಥರ ಮಾಡ್ಬೋದು, ಯಾವ್ಯಾವ ಹ್ಯಾಂಗಲಲ್ಲಿ ಮಾಡ್ಬೋದು, ನಾವು ಯಾವ ಶೇಪಲ್ಲಿ ಮಾಡ್ಬೋದು, ಎಲ್ಲ ಥರ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ರಾಗಿ ರೊಟ್ಟಿ ಜೊತೆಗೆ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ಹಾಗಲಕಾಯಿ ಗೊಜ್ಜಂತೂ ಸೂಪರಾಗಿದೆ. ಹಳ್ಳಿ ಸ್ಟೈಲಲ್ಲಿ ಅದನ್ನು ಬೇರೆ ಇದರಲ್ಲಿ ಹಾಕ್ತೀನಿ ನಾನು. ಅದನ್ನು ನೋಡಿ ಹಳ್ಳಿ ಸ್ಟೈಲಲ್ಲಿ ಇದು ಹಾಗಲಕಾಯಿ ಗೊಜ್ಜು ಮಾಡೋದು ತುಂಬ ಈಸಿ. ಮತ್ತು ನೋಡಿ ಇದಕ್ಕೆ ಏನೇನು ಬೇಕಂತ ತೊಗೊಂಡಿದ್ದೀನಿ. ರಾಗಿ ಹಸಿಟ್ಟು 1 ಬೌಲ್ ಇಟ್ಕೊಂಡಿದ್ದೀನಿ. 1 ಬೌಲ್ ನೀರು ಸಮ ಪ್ರಮಾಣದಲ್ಲಿ ತಗೋಬೇಕು. ನೀರನ್ನ ಒಂದು ಪಾತ್ರೆಗೆ ಹಾಕಿ ಮಳ್ಳೋದಕ್ಕೆ ಇಡೋಣ. ಹಾಗಲಕಾಯಿ ಗೊಜ್ಜಿಗೆಲ್ಲ ರೆಡಿ ಇಟ್ಟಿದ್ದೀನಿ ನೋಡಿ. ಒಂದು ಬೌಲ್ ಥರ ಇರಲಿ, ಬಾಣಲಿ ಥರ. ಅದಕ್ಕೆ ನಾವು ನೀರು ಹಾಕಿ 1 ಬೌಲ್ ಫುಲ್ಲು ಅದಕ್ಕೊಂದು ಸ್ಟವ್ ಕಸಿ ಇಟ್ಟಿದ್ದೀನಿ. 1-2 ಸ್ಪೂನು ಉಪ್ಪು ಹಾಕೋಣ. ಉಪ್ಪು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀರೊಳಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕರಗಬೇಕು ಅನ್ನೋದಿದ್ದರೆ ಪುಡಿ ಉಪ್ಪು ಕೂಡ ಹಾಕೋಬೋದು. ಚೆನ್ನಾಗಿ ಮಳ್ಳಬೇಕು. ನೀರು ಕೊತ ಅಂತ ಕುದಿಯೋ ಥರ ಅಲ್ಲ, ಗುಳ್ಳೆಗಳು ಬರುತ್ತಲ್ಲ ಅಷ್ಟು ಕುದಿದ್ರೆ ಸಾಕು. ತುಂಬ ಜಾಸ್ತಿ ಕುದಿಯೋದೇನು ಬೇಡ. ನೀರು ಒಂದು ಮಳ್ಳಿದ್ರೆ ಸಾಕು. ನೀರು ಗುಳ್ಳೆ ಬರೋ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ನಾನು. ಅದ್ರ ಜೊತೆಗೆ ಎಣ್ಣೆ ಏನಕ್ಕೆ ಅಂದರೆ ಹಿಟ್ಟು ಅಂಟಬಾರ್ದು ಕೈಗೆ ಅಂತೇಳಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಂಟೋದಿಲ್ಲ ಕೈಗೆಲ್ಲ, ಮತ್ತು ಒತ್ತುತ್ತೀವಲ್ಲ ಆವಾಗೆಲ್ಲ ಅಂಟಲ್ಲ. ಅದರಿಂದ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಇದ್ರ ಜೊತೆಗೆ ನಾನು ಸ್ವಲ್ಪ ಮೈದಾ ಹಸಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಸ್ಪೂನು. ಏನಕ್ಕೆ ಅನ್ನೋದಿದ್ದರೆ ಅದು ಒಡ್ಕೊಬಾರ್ದು ಅಂತ, ಸಾಫ್ಟಾಗಿ ಬರಲಿ ಅಂತ. ಬೇಕಂದ್ರೆ ಹಾಕ್ಬೋದು, ಬೇಡ ಅನ್ನೋದಿದ್ದರೆ ಬೇಡ. ಅದು ಏನು ಒಡೆದೋಗೋದಿಲ್ಲ, ಇರಲಿ ಅಂತೇಳಿ ನಾನೊಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಅದು ಒತ್ತೋದಕ್ಕೆ ಕೂಡ ಯೂಸ್ ಮಾಡಬೇಕು ಮೈದಾ ಹಸಿಟ್ಟು. ಅದರಿಂದ ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು, ಅಂದರೆ ಇದು ಹೆಚ್ಚು ಕಮ್ಮಿ ಒಂದು 3-4 ಜನ ತಿನ್ಬೋದು. ನಿಮಗೆ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿ ಚಿಕ್ಕ ಬೌಲ್ ತೊಗೊಳ್ಳಿ. ನೋಡಿ, ಅದನ್ನು ನಾನು ಕಲಸೋದು ತೋರ್ಸೋಕ್ಕಾಗಿಲ್ಲ, ಒಂದೇ ಕೈಲಿ ವೀಡಿಯೋ ಮಾಡ್ತಾಯಿದ್ದೆ. ಈ ಥರ ಚೆನ್ನಾಗಿ ಮಿದ್ದಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ 2 ಕೈಲೂ ಹಾಕ್ಕೊಂಡು ಮಿದ್ದಿಸಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಚಪಾತಿ ಟೈಪಲ್ಲಿ ಒತ್ತೋಣ. ಬನ್ನಿ, ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಚಪಾತಿ ಟೈಪಲ್ಲಿ ಒತ್ತೋದು. ನೋಡಿ, ನನಗೆ ಒತ್ತಿ ಹಸಿಟ್ಟು ಹಾಕ್ಕೊಳ್ತೇನೆ. ಮೈದಾ ಹಸಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಗೋಧಿ ಹಸಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು ಒತ್ತೋದಕ್ಕೆ. ಆಗ ಚಪಾತಿ ಟೈಪಲ್ಲೇ ಒತ್ಬೋದು. ಎಷ್ಟು ನೀಟಾಗಿ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಕೈಲೂ ಒತ್ತಬೇಕು. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದನ್ನು ಒತ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಿಮಗೆ ರೌಂಡೇ ಬೇಕು ಅಂದರೆ ನೋಡಿ, ಈ ಥರ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಂಡು ನೀವು ನೀಟಾಗಿ ಎಲ್ಲ ತೆಗೆದುಬಿಟ್ರೆ ಬಂದ್ಬಿಡುತ್ತೆ. ತೆಗೆದು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೀವು ಎಲ್ಲರೂ ಬಾಕ್ಸ್ಗೆ, ಮಕ್ಳಿಗೆ ಇಲ್ಲ ಮನೆಯವ್ರಿಗೆ ಯಾರಿಗಾದ್ರೂ ಬಾಕ್ಸ್ಗೆ ಹಾಕಬೇಕು, ಹೊರಗಡೆ ಕೊಟ್ಟು ಕಳಿಸ್ಬೇಕು ಅಂದರೆ ಈ ಥರ ಕಟ್ ಮಾಡಿ. ಬೇಡ ಅನ್ನೋದಿದ್ದರೆ ನಾವು ಮನೇಲೇ ತಿಂತೀವಪ್ಪ ಅಂದರೆ ಈ ಥರ ಎಲ್ಲ ಸಾಹಸ ಮಾಡೋದೇನು ಬೇಡ, ನಾವು ಹಾಗೇ ಒತ್ಕೋಬೋದು. ಅದನ್ನು ಒತ್ತಿ ತೋರಿಸ್ತೀನಿ ನೋಡಿ, ಮನೇಲೇ ತಿನ್ನೋದಕ್ಕೆ ಯಾವ ಥರ ಒತ್ಕೋಬೋದು ಅಂತ. ಅದು ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ. ಇಷ್ಟಾಗಲ ಒತ್ತಿದ್ದೀನಿ ನೋಡಿ. ಹಿಂಗೆ ಹಿಡ್ಕೊಂಡು ಯಾವ ಥರ ನಾವು ಮರಗಸಿ ಹಾಕಿದ್ರೂ ಮುರಿದೋಗಲ್ಲ. ಅಕಸ್ಮಾತ್ ಬೇರೆ ನಾವು ಚಪಾತಿ ಕೂಡ ಹಿಂಗೆ ಎತ್ತಿದ್ರೆ ಸಾಕು ಮುರಿದೋಗುತ್ತೆ ಒಬ್ಬೊಬ್ರು ಮನೇಲಿ ಅಲ್ವಾ. ರೊಟ್ಟಿ ಅಂತೂ ಹಿಂಗೆ 2 ಕೈಲೂ ಸಾಹಸ ಮಾಡಿ ಎತ್ತಿ ಹಾಕಬೇಕು. ಇದೇ ಥರ ಎಲ್ಲ ನೀವು ಕಷ್ಟಪಡಬೇಕಾಗಿಲ್ಲ. ಆಮೇಲೆ ಚಪಾತಿಗಿಂತನೂ ಚೆನ್ನಾಗಿ ಉಬ್ಬುತ್ತೆ. ಎಷ್ಟು ಚೆನ್ನಾಗಿ ಉಬ್ತಾಯಿದೆ ನೋಡಿ. ಒಳ್ಳೆ ಬಲೂನ್ ಟೈಪಲ್ಲಿ ಬರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ರೊಟ್ಟಿ ಮಾಡೋದು ನೋಡ್ಕೊಳ್ತಾ ಇದ್ದೀರಲ್ವ ಎಷ್ಟು ಚೆಂದ ಬಂದಿದೆ ಅಂತ. ನೀವು ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಹಾಕಿ ರೊಟ್ಟಿ ಹೇಗೆ ಬಂದಿದೆ ಅಂತೇಳಿ. ನೀವು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಮನೆ ಜನಕ್ಕೆ, ನಿಮ್ಮ ಅಕ್ಕ ತಂಗಿರಿಗೆ ಈ ಥರ ಮಾಡ್ಬೋದು ನೋಡೋದು ನನಗೂ ಮಾಡಿಕೊಡಿ ಅಂತೇಳಿ ನೀವು ನಿಮ್ಮ ಮನೆ ಜನಗಳಿಗೆ ಇದು ಮಾಡ್ಬೋದು. ಶೇರ್ ಮಾಡಿ ಅವ್ರುಗಳಿಗೆ. ಇದೇ ಥರ ಮಾಡಿಕೊಡು ಅಂತೇಳಿ ನೋಡ್ಕೊಂಡು ಕಲ್ತ್ಕೊಂಡು ಮಾಡಿಕೊಡ್ತಾರೆ. ಖುಷಿ ಆಗ್ತಾಯಿದೆಯಾ ನಿಮಗೆ? ಬಲೂನ್ ಥರ ಉಬ್ತಾ ಇರೋದು ನೋಡಿ. ನನಗಂತೂ ತುಂಬ ಖುಷಿ ಆಯ್ತಾಯಿದೆ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಅಂತ.
ಹಾಗೆ ನಾನು ಅಕ್ಕಿ ರೊಟ್ಟಿ ಕೂಡ ಇದೇ ಥರ ಮಾಡೋದು ಹೇಗೆ ಅಂತೇಳಿ ವಿಡಿಯೋ ಹಾಕಿದ್ದೀನಿ. ಅಕ್ಕಿ ರೊಟ್ಟಿಗೆ ಸೇಮ್ ಇದೇ ಥರ ಇದೆ, ವಿಡಿಯೋ ಹೋಗಿ ನೋಡಿ. ಅಕ್ಕಿ ರೊಟ್ಟಿನೂ ಕೂಡ ಇದೇ ಥರ ಮಾಡ್ಕೊತೀನಿ. ಇದೇ ಥರ ಸಾಫ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ತಿಂತಾಯಿದ್ದೀನಿ, ಕಟ್ ಮಾಡ್ತಾಯಿದ್ರೆ ತುಂಬ ಸಾಫ್ಟಾಗಿ ಬರ್ತಾಯಿದೆ, ಬಾಯಲ್ಲಿ ಇಡ್ತಾರೆ ಇದು ಹೋಗ್ತಾಯಿದೆ ಹಾಗೆ ತುಪ್ಪ ಥರ. ನಾನಂತ 4 ರೊಟ್ಟಿ ಒಂದೇ ಸತಿ ತಿಂದಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.